ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟೆಸ್ಟ್ ಚಪಾತಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈ ಚಪಾತಿ ನೀವು 2ರಿಂದ 3 ದಿನ ಹೊರಗಡೆ ಇಟ್ಟರೂ ಸಹ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ, ಹಾಗೆಯೇ ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ನೋಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಮಗೂ ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬ ಪ್ರೋತ್ಸಾಹವಾಗಿರುತ್ತದೆ. ಇಲ್ಲಿ ಇವಾಗ ನಾವು ಫಸ್ಟ್ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ 1 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಅಂದರೆ 300 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತಲೂ ಸ್ವಲ್ಪ ಕಮ್ಮಿ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇದ್ರ ಜೊತೆನೇ 1 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಈ ಹಿಟ್ಟೆಲ್ಲ ಚೆನ್ನಾಗಿ ಕಂಬೈನ್ ಆಗೋ ಹಾಗೆ ಕಲಿಸ್ಕೊಳ್ಳೋಣ. ಈ ಪುಡಿ ಹಿಟ್ಟನ್ನೇ ಚೆನ್ನಾಗಿ ಈ ಥರ ಕಲಿಸೋದ್ರಿಂದ, ಆಯಿಲ್ ಎಲ್ಲ ನಾವು ಆಲ್ರೆಡಿ ಹಾಕಿ ಕಲಿಸೋದ್ರಿಂದ ಈ ಚಪಾತಿ ಎಷ್ಟೊತ್ತು ಹೊರಗಡೆ ಇಟ್ಟರೂ ಸಹ ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ಎಲ್ಲನೂ ಕಲಿಸ್ಬೇಕು. ನೋಡಿ, ಇದು ಕರೆಕ್ಟ್ ಟೆಕ್ಸ್ಚರ್. ಈ ಸಮಯದಲ್ಲಿ ಬಿಸಿ ನೀರನ್ನು ಸ್ವಲ್ಪನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ತುಂಬ ಮೆತ್ತಗೆ ಕಲಿಸದೆ ಒಂದು ಮೀಡಿಯಮ್ ಹದಕ್ಕೆ ಕಲಿಸ್ಕೊಳ್ಳೋಣ. ಒಂದೇ ಸರ್ತಿ ನೀರೆಲ್ಲ ಹಾಕದೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೋಬೇಕು. ನೋಡಿ, ಈ ಥರ. ಈಗ ಹಿಟ್ಟನ್ನೆಲ್ಲ ಕಲಸಿದ ನಂತರ ನೋಡಿ, ಈ ಥರ ಇದ್ರೆ ಸಾಕು. ಯಾಕಂದರೆ ಒಂದು 2 ನಿಮಿಷಕ್ಕೆ ಬಿಸಿ ನೀರು ಕಲಸಿರೋದ್ರಿಂದ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಈಗ ಕಲಸಿರೋ ಹಿಟ್ಟನ್ನು ಒಂದು ಸ್ವಲ್ಪ ಹೊತ್ತು ನಾದ್ಕೊಳ್ಳೋಣ. ನಾದ್ಕೊಂಡಿದ್ದಾದಮೇಲೆ ಒಂದೇ 1 ಸ್ಪೂನ್ ಎಣ್ಣೆ ಬಿಟ್ಟು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಡೋಣ. ಒಂದು 2 ನಿಮಿಷ ಪಕ್ಕಕ್ಕಿಟ್ರೆ ಸಾಕು. ನೋಡಿ, 2 ನಿಮಿಷ ಆದ ನಂತರ ಯಾವ ಥರ ಸಾಫ್ಟ್ ಆಗಿದೆ ಹಿಟ್ಟಂತ. ಈಗ ನಮಗೆ ಚಪಾತಿ ಮಾಡೋದಕ್ಕೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಾಲ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ. ನೀವು ಒಂದು ಸರ್ತಿ ಈ ಥರ ಸಾಫ್ಟ್ ಚಪಾತಿ ಟ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಅಂತೂ ನೀವು ಪಕ್ಕ ಇದೇ ಮೆಥಡ್ ಫಾಲೋ ಮಾಡ್ತೀರಾ. ತುಂಬ ಜನ ಮೊಸರು ಹಾಕಿ, ಹಾಲು ಹಾಕಿ, ಬಾಳೆಹಣ್ಣು ಹಾಕಿ ಎಲ್ಲ ಕಲಸಿ ಮಾಡ್ತಾರೆ. ಅದೆಲ್ಲ ಮಾಡ್ಬೋದು, ಆದರೆ ಒಂದು ದಿನದಲ್ಲೇ ಅದು ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆದರೆ ಈ ಥರ ಮಾಡೋದ್ರಿಂದ ನಾವು 2-3 ದಿನ ಇಟ್ಟರೂ ಸಹ ಟೇಸ್ಟ್ ಯಾವುದೇ ಥರ ಹುಳಿ ಬರೋದಾಗಲಿ ಹಾಳಾಗೋದಾಗಲಿ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನಾವು 2-3 ದಿನ ಹೊರಗಡೆನೇ ಇಟ್ಟು ಸಹ ಸರ್ವ್ ಮಾಡ್ಬೋದು. ಈಗ ಆವಾಗಲೇ ಮಾಡಿಟ್ಟಿರೋ ಹಿಟ್ಟಿನ ಬಾಲ್ಸನ್ನು ತಗೊಂಡು ಪುಡಿ ಹಿಟ್ಟಿನೊಂದಿಗೆ ನಾದ್ಕೊಳ್ತಾ ಈ ಥರ ತೀಡ್ಕೋಬೇಕು. ನೋಡಿ, ಎಷ್ಟು ಸಾಫ್ಟಾಗಿ ಸುಮ್ಮನೆ ಪ್ರೆಸ್ ಮಾಡಿ ಹಿಂಗೆ ತಳೆದ್ರೇ ಎಷ್ಟೊಂದು ಚೆನ್ನಾಗಿ ಹೋಗ್ತಿದೆ ಚಪಾತಿ ಅಂತ. ನಿಮಗೆ ರೌಂಡ್ ಶೇಪ್ ಏನಾದರೂ ಬರಲಿಲ್ಲ ಅಂದರೆ ಈ ಥರ ಯಾವುದಾದ್ರೂ ಟಿಫನ್ ಬಾಕ್ಸ್ ಇಲ್ಲ ಅಂದರೆ ಪ್ಲೇಟ್ ಇದ್ದರೆ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ನಾದಿದ್ರೆ ರೌಂಡ್ ಚಪಾತಿ ರೆಡಿ ಆಗುತ್ತೆ. ಈಗ ಎಲ್ಲನೂ ಅದೇ ಥರನೇ ತೀಡಿ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಈ ಒಲೆ ಮೇಲೆ ಹೆಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ತವ ತುಂಬ ಬಿಸಿ ಇರೋವಾಗಲೇ ಚಪಾತಿ ಹಾಕಿ, ತುಂಬ ಕಮ್ಮಿ ಹೀಟ್ ಆಗಿರೋವಾಗ ಚಪಾತಿ ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ, ಸಾಫ್ಟಾಗಿ ಬರೋದಿಲ್ಲ. ಈಗ ಬಿಸಿಯಾಗಿರೋ ಹೆಂಚಿನ ಮೇಲೆ ಚಪಾತಿ ಒಂದು ಸೈಡ್ ಹಾಕಿದ ನಂತರ ಆಯಿಲ್ ಅಪ್ಲೈ ಮಾಡಿ, ಅದು ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಅದಕ್ಕೂ ಸಹ ಸ್ವಲ್ಪ ಆಯಿಲ್ ಅಪ್ಲೈ ಮಾಡೋಣ. ನೋಡಿ, 2 ಸೈಡ್ ಚೆನ್ನಾಗಿ ಬೆಂದಿದೆ. ಇದೇ ಥರನೇ ಎಲ್ಲ ಚಪಾತಿನೂ ಸುಟ್ಟು ಎತ್ಕೊಳ್ಳೋಣ. ಇಲ್ಲಿ ನಾನು ನಾರ್ಮಲಾಗಿ ತೀಡಿರುವಂಥ ಚಪಾತಿಯನ್ನು ಎತ್ಕೊಂಡಿದ್ದೀನಿ, ಅಂದರೆ ರೌಂಡ್ ಶೇಪಲ್ಲಿಲ್ಲ ಇದು. ತುಂಬ ಜನಕ್ಕೆ ನನಗೆ ರೌಂಡ್ ಶೇಪಲ್ಲಿ ಚಪಾತಿ ತೀಡೋದಕ್ಕೆ ಬರೋದಿಲ್ಲ. ಅದಕ್ಕಂತಲೇ ಆವಾಗಲೇ ಹೇಳಿರೋ ಟಿಪ್ಸ್ ಫಾಲೋ ಮಾಡಿ. ಯಾವುದಾದ್ರೂ ಬಾಕ್ಸ್ ಅಥವಾ ಪ್ಲೇಟ್ ಇದ್ದರೆ ಅದನ್ನು ಹಾಕಿ ಪ್ರೆಸ್ ಮಾಡಿ ರೌಂಡ್ ಶೇಪಿಗೆ ತಂದು ನೀವು ಸುಟ್ಕೋಬೋದು. ಹೇಗೆ ಮಾಡಿದರೂ ಹೊಟ್ಟೆಗೆ ನಾವು ಪೀಸ್ ಮಾಡಿ ತಾನೇ ತಿನ್ನೋರು ಅನ್ನೋಗಿದ್ರೆ ಈ ಥರ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.